ಹಲೋ ಎವ್ರಿವನ್, ವಾಟ್ ಈಸ್ ಅ ಸ್ಟೇಟ್? ಇದೇ ಒಂದು ಕಾನ್ಸೆಪ್ಟ್ ಮೊದಲು ಯಾವ ಒಂದು ಸಬ್ಜೆಕ್ಟಲ್ಲಿ ಬಂದಿತ್ತು. ವಾಟ್ ಈಸ್ ಅ ಸ್ಟೇಟ್ ಅನ್ನೋದು ಯಾರಾದರೂ ವಿಡಿಯೋ ನೋಡಿದವರಿಗೆ ನೆನಪಾಗಬಹುದು. IR ಬಂದಿತ್ತು ಅಲ್ವಾ? ಅಲ್ಲೂ ಸಹ ಸ್ಟೇಟ್ ಅನ್ನುವಂಥ ಕಾನ್ಸೆಪ್ಟನ್ನು ನೋಡಿದ್ದೀವಿ. ಆದರೆ ಯಾರಾದರೂ ಪೊಲಿಟಿ ಪ್ಲೇಲಿಸ್ಟನ್ನೇ ಮುಂದೆ ಯಾವತ್ತಾದರೂ ಇದೊಂದೇ ನೋಡ್ತಾ ಇದ್ದರೆ ಅವರಿಗೂ ಹೆಲ್ಪ್ ಆಗಲಿ ಅಂತ ಮತ್ತೆ ಇಲ್ಲಿ ಸ್ವಲ್ಪ ಇದನ್ನು ಹೇಳ್ತಾ ಇದ್ದೇನೆ. ಒಂದ್ಸರಿ ನೋಡಬಹುದು ಸಹ ನೀವು. ಅ ಸ್ಟೇಟ್ ಇಸ್ ಅನ್ ಆರ್ಗನೈಸ್ಡ್ ಪೊಲಿಟಿಕಲ್ ಕಮ್ಯುನಿಟಿ ವಿತ್ ಪರ್ಮನೆಂಟ್ ಪಾಪ್ಯುಲೇಷನ್, ಡಿಫೈನ್ಡ್ ಟೆರಿಟರಿ, ಗವರ್ಮೆಂಟ್ ಆ್ಯಂಡ್ ಸಾವರನಿಟಿ. ಏನು ಸ್ಟೇಟ್ ಅಂತ ಹೇಳಬೇಕಿದ್ರೆ ಏನೇನಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದೇವೆ ನೋಡಿ. ಸ್ಟೇಟ್ ಅಂದರೆ ಏನು? ಪೊಲಿಟಿಕಲ್ ಆರ್ಗನೈಸೇಷನ್, ರಾಜಕೀಯ ವ್ಯವಸ್ಥೆ, ರಾಜಕೀಯವಾಗಿ ಒಂದು ಆರ್ಗನೈಸೇಷನ್ ಇದೆ. ದಟ್ ಹ್ಯಾಸ್ ದಿ ಅಥಾರಿಟಿ ಟು ಮೇಕ್ ಲಾಸ್. ಆ ರಾಜಕೀಯ ಒಂದು ಸಂಸ್ಥೆಗೆ ಕಾನೂನುಗಳನ್ನು ರೂಪಿಸುವಂಥ ಅಧಿಕಾರ ಇದೆ. ಇಂಪ್ಲಿಮೆಂಟ್ ದೆಮ್, ಅದನ್ನು ಇಂಪ್ಲಿಮೆಂಟ್ ಮಾಡೋದು. ಆ್ಯಂಡ್ ಮೇಂಟೈನ್ ಆರ್ಡರ್ ವಿತಿನ್ ಸ್ಪೆಸಿಫಿಕ್ ಟೆರಿಟರಿ ಫಾರ್ ದಿ ವೆಲ್ಫೇರ್ ಆಫ್ ಇಟ್ಸ್ ಪೀಪಲ್. ಮತ್ತು ಆ ಒಂದು ಭೂಪ್ರದೇಶದಲ್ಲಿ ಒಳ್ಳೆಯ ರೀತಿಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದು, ಅದರ ಮೂಲಕ ಜನರ ಕಲ್ಯಾಣವನ್ನು ಸಾಧಿಸೋದು. ಸೊ ಇದೆಲ್ಲದಕ್ಕೂ ಸೇರಿ ಇದೆಲ್ಲವನ್ನು ನಿರ್ವಹಿಸುವಂತಹ ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ಗೆ ನಾವು ಸ್ಟೇಟ್ ಅಂತ ಕರೀತೇವೆ. ಸೊ ವೈ ಡು ವಿ ಹ್ಯಾವ್ ಅ ಸ್ಟೇಟ್? ಯಾಕಂತಂದರೆ ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್, to protect rights and freedoms, to provide public service and welfare, to promote justice, equality and development. ಈಗ ಸ್ಟೇಟ್ ಅಂತ ಹೇಳಬೇಕಾದ್ರೆ ಏನೇನು ಎಲಿಮೆಂಟ್ಗಳಿರಬೇಕು? ಲಾಸ್ಕಿ ಅಂತ ಒಬ್ಬರು ಇದ್ದಾರೆ, ಅಂದರೆ ಒಬ್ಬರ ಹೆಸರು ಇದು ಲಾಸ್ಕಿ ಅಂತ, ಅಕಾರ್ಡಿಂಗ್ ಟು ಲಾಸ್ಕಿ ಅಂತ. ಈಗ ಪೊಲಿಟಿಕಲ್ ಸೈನ್ಸು ಅಥವಾ ನೀವು ಬೇರೆ ಬೇರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು ಈ ಥರ ಬೇರೆ ಸಬ್ಜೆಕ್ಟನ್ನು ನೀವು ತಗೊಂಡಿದ್ರೆ ಅಲ್ಲಿ ಇವ್ರ ಹೆಸರು ಬರುತ್ತೆ. ಸೊ ಅವ್ರ ಪ್ರಕಾರ ಸ್ಟೇಟ್ ಹ್ಯಾಸ್ 4 ಎಸೆನ್ಷಿಯಲ್ ಎಲಿಮೆಂಟ್ಸ್. ಪಾಪ್ಯುಲೇಷನ್, 4 ಮುಖ್ಯವಾದ ಎಲಿಮೆಂಟ್ಗಳಿರುತ್ತೆ. ಮೊದಲನೇದು ಪಾಪ್ಯುಲೇಷನ್, ಟೆರಿಟರಿ, ಸಾವರನಿಟಿ, ಗೌರ್ಮೆಂಟ್. ಒಂದು ಸ್ಟೇಟ್ ಅಂತ ಕರಿಬೇಕು ಅಂತಂದರೆ ಮೊದಲು ಪಾಪ್ಯುಲೇಷನ್, ಪೀಪಲ್ ಹೂ ಲಿವ್ ಇನ್ ದ ಟೆರಿಟರಿ ಆ್ಯಂಡ್ ಓ ಅಲಿಜೆನ್ಸ್ ಟು ದ ಸ್ಟೇಟ್. ಅಂದರೆ ಆ ಒಂದು ಪ್ರದೇಶದಲ್ಲಿ ವಾಸಿಸುವ ಜನರು, ಪಾಪ್ಯುಲೇಷನ್, ಮತ್ತು ಅವರು ಆ ಸರ್ಕಾರವನ್ನು ಒಪ್ಕೊಂಡಿರಬೇಕು. ಮತ್ತು ಟೆರಿಟರಿ ಅಂದರೆ ಒಂದು ಡಿಫೈನ್ಡ್ ಜಿಯೋಗ್ರಾಫಿಕಲ್ ಏರಿಯಾ. ಭಾರತ ಅಂದ ತಕ್ಷಣ ನಮ್ಮ ಭಾರತದ ಗಡಿ ನೆನಪಾಗುತ್ತೆ ನಿಮಗೆ. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ, ಗುಜರಾತಿಂದ ಈ ಕಡೆ ಅರುಣಾಚಲ ಪ್ರದೇಶದ ತನಕ ನಮ್ಮ ಒಂದು ವಿಸ್ತಾರ ಯಾವ ರೀತಿ ಇದೆ ನಮ್ಮ ದೇಶದ್ದು, ಆ ಜಿಯೋಗ್ರಾಫಿಕಲ್ ಏರಿಯಾ ಅಲ್ವಾ? ಅದಕ್ಕೆ ನಾವು ಟೆರಿಟರಿ ಅಂತ ಕರಿತೇವೆ. ಇದಾದಮೇಲೆ ಸಾವರನಿಟಿ, ಸುಪ್ರೀಂ ಅಥಾರಿಟಿ ಆಫ್ ದಿ ಸ್ಟೇಟ್ ಟು ಮೇಕ್ ಲಾಸ್ ಆ್ಯಂಡ್ ಎನ್ಫೋರ್ಸ್ ದೆಮ್ ವಿತಿನ್ ಇಟ್ಸ್ ಟೆರಿಟರಿ. ಅಂದರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನು ರೂಪಿಸೋದು ಮತ್ತು ಅದನ್ನು ಎನ್ಫೋರ್ಸ್ ಮಾಡೋದು, ಆ ಒಂದು ಸರ್ವೋಚ್ಚ ಅಧಿಕಾರ ನಮ್ಮ ದೇಶದ ಸರ್ಕಾರಕ್ಕೆ ಇರಬೇಕು. ಬೇರೆ ಯಾವುದೋ ಒಂದು ದೇಶ ಬಂದು ಇಲ್ಲಿ ತಮಗೆ ಬೇಕಾದ ರೀತಿ ಮಾಡಲಿಕ್ಕೆ ಆಗಬಾರ್ದು. ಸಾವರನಿಟಿ, ಸಾರ್ವಭೌಮತೆ. ಇನ್ನು ಗೌರ್ಮೆಂಟ್, ಆರ್ಗನೈಸೇಷನ್ ವಿತ್ ದಿ ಅಥಾರಿಟಿ ಟು ಮೇಕ್ ಲಾಸ್ ಆ್ಯಂಡ್ ಟೇಕ್ ಡಿಸಿಷನ್ಸ್. ಅಂದರೆ ಸಾವರ್ನಿಟಿ ಯಾರ ಹತ್ರ ಇರುತ್ತೆ? ಆ್ಯಕ್ಚುಲಿ ಗೌರ್ಮೆಂಟ್ ಹತ್ರ ಇರುತ್ತೆ ಅಲ್ವಾ? ಈ ಗೌರ್ಮೆಂಟ್ ಅನ್ನೋದೇ ಕಾನೂನುಗಳನ್ನು ರೂಪಿಸುತ್ತೆ, ಡಿಸಿಷನ್ಗಳನ್ನು ಕೈಗೊಳ್ಳುತ್ತೆ. ಆಲ್ 4 ಎಲಿಮೆಂಟ್ಸ್ ಆರ್ ಎಸೆನ್ಷಿಯಲ್. ಒನ್ ಇಸ್ ಮಿಸ್ಸಿಂಗ್, ಸ್ಟೇಟ್ ಕೆನಾಟ್ ಎಕ್ಸಿಸ್ಟ್. ಸ್ಟೇಟ್ ಅಂತ ಕರೆಸ್ಕೊಳ್ಳಿಕ್ಕೆ ಎಲ್ಲವೂ ಇರಬೇಕು, 4 ಎಲಿಮೆಂಟ್ಗಳು ಇರಬೇಕು. ಈಗ 4 ಎಲಿಮೆಂಟ್ಗಳನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದರೆ, ಮೊದಲನೇದು ಪಾಪ್ಯುಲೇಷನ್. ಸ್ಟೇಟ್ ಮಸ್ಟ್ ಹ್ಯಾವ್ ಪೀಪಲ್ ಅಲ್ವಾ? ದೇ ಮೇ ಬಿ ಸಿಟಿಸನ್ಸ್ ಆರ್ ಪರ್ಮನೆಂಟ್ ರೆಸಿಡೆಂಟ್ಸ್ ಅಲ್ವಾ? ಯಾಕೆ? ಇಲ್ಲಿ ನೋಡಿ, ಪೀಪಲ್ ಗಿವ್ ದಿ ಸ್ಟೇಟ್ ಇಟ್ಸ್ ಎಕ್ಸಿಸ್ಟೆನ್ಸ್. ಜನರೇ ಇಲ್ಲದೆ ಇದ್ದರೆ ಅದಕ್ಕೆ ನಾವು ದೇಶ, ಪ್ರದೇಶ, ರಾಜ್ಯ ಏನೂ ಕರೀಲಿಕ್ಕಾಗೋದಿಲ್ಲ. ಒಂದು ಮರುಭೂಮಿ ಅಂತ ಹೇಳ್ಬಹುದು, ಅಥವಾ ಒಂದು ಕಾಡು ಅಂತ ಹೇಳ್ಬಹುದು. ಕಾಡು ಬೇರೆ, ಮರುಭೂಮಿ ಬೇರೆ, ದೇಶ ಬೇರೆ ಅಲ್ವಾ? ಎಲ್ಲ ಪ್ರದೇಶಗಳನ್ನು ನಾವು ದೇಶ ಅಥವಾ ರಾಜ್ಯ ಅಂತ ಹೇಳಲಿಕ್ಕಾಗೋದಿಲ್ಲ. ದೇ ಫಾಲೋ ದಿ ಲಾಸ್ ಆಫ್ ದಿ ಸ್ಟೇಟ್. ಜನ ಇರಬೇಕು, ಆ ಜನರು ಆ ಒಂದು ಸ್ಟೇಟಿನ ಕಾನೂನುಗಳನ್ನು ಫಾಲೋ ಮಾಡಬೇಕು. ದೇ ಓ ಅಲಿಜೆನ್ಸ್ ಟು ದಿ ಸ್ಟೇಟ್ ಅಲ್ವಾ? ಅಲ್ಲಿನ ಒಂದು ವ್ಯವಸ್ಥೆಗೆ ಅವರು ಬದ್ಧರಾಗಿರಬೇಕು. ಅದ್ರ ಜೊತೆ ಆ ಒಂದು ವ್ಯವಸ್ಥೆಯಲ್ಲಿ ಈಗ ನಮ್ಮ ದೇಶದಲ್ಲಿ ನೀವು ಕನ್ಸಿಡರ್ ಮಾಡಿದರೆ ನಮಗೆ ಮತ ಹಾಕುವಂಥ ಹಕ್ಕಿದೆ, ಮತ್ತು ಎಷ್ಟೋ ಕರ್ತವ್ಯಗಳಿದೆ, ಅದನ್ನು ನಾವು ಪಾಲಿಸಬೇಕಾಗತ್ತೆ. ಆವಾಗ ನಾವು ಸರಿಯಾದ ಸಿಟಿಸನ್ಸ್ ಆಗ್ತೇವೆ. ಸೊ ಇಂಡಿಯಾ ಹ್ಯಾಸ್ ಮೋರ್ ದೆನ್ 140 crore ಪೀಪಲ್ ಹೂ ಆರ್
ಇಟ್ಸ್ ಸಿಟಿಸನ್ಸ್, ನಮ್ಮ ದೇಶದ ಸಿಟಿಸನ್ಸ್. ಪಾಪ್ಯುಲೇಷನ್ ಒಂದನೇದು. ಎರಡನೇದು ಟೆರಿಟರಿ. ಸ್ಟೇಟಿಗೆ ಒಂದು ಪರ್ಮನೆಂಟ್ ಅಥವಾ ಡಿಫೈನ್ಡ್ ಟೆರಿಟರಿ ಇರಬೇಕು. ಲ್ಯಾಂಡು, ರಿವರು, ಲೇಕ್ಸು, ಸ್ಪೇಸು ಅಲ್ವಾ, ಸಿ, ಇದು ಸಹ ಕನ್ಸಿಡರ್ ಆಗುತ್ತೆ. ಸೊ ಕ್ಲಿಯರ್ ಬೌಂಡ್ರಿ ಸಪರೇಟ್ ಒನ್ ಸ್ಟೇಟ್ ಫ್ರಮ್ ಅನದರ್. ಬೌಂಡ್ರಿ ಯಾಕೆ ಬೇಕು ಅಂತಂದರೆ ಇನ್ನೊಂದು ದೇಶ ಮತ್ತೊಂದು ದೇಶವನ್ನು ನಾವು ಸಪರೇಟ್ ಮಾಡಲಿಕ್ಕೆ ಬೌಂಡ್ರಿ ಬೇಕೇ ಬೇಕು. ಇಲ್ಲ ಅಂತಂದರೆ ಗಡಿ ಭಾಗದ ಉದ್ವಿಗ್ನತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಟೇಟ್ ಹ್ಯಾಸ್ ಕಂಟ್ರೋಲ್ ಓವರ್ ಇಟ್ಸ್ ಟೆರಿಟರಿ. ಸ್ಟೇಟಿಗೆ ತನ್ನ ಟೆರಿಟರಿಯ ಮೇಲೆ ಕಂಟ್ರೋಲ್ ಇರುತ್ತೆ. ಟೆರಿಟರಿ ಪ್ರೊವೈಡ್ಸ್ ಬೇಸ್ ಫಾರ್ ಗವರ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸರ್ಕಾರಕ್ಕೆ ತನ್ನ ಗವರ್ಮೆಂಟ್ ಅಥವಾ ಅಡ್ಮಿನಿಸ್ಟ್ರೇಷನನ್ನು ನೋಡ್ಕೊಳ್ಳಿಕ್ಕೆ ಒಂದು ನಿರ್ದಿಷ್ಟವಾದ ಪ್ರದೇಶ ಬೇಕು, ಅಲ್ಲಿ ಆಳ್ವಿಕೆ ನಡೆಸುತ್ತೆ. ದ ಟೆರಿಟರಿ ಆಫ್ ಇಂಡಿಯಾ ಇನ್ಕ್ಲೂಡ್ಸ್ ಇಟ್ಸ್ ಲ್ಯಾಂಡ್, ಏರ್, ಸ್ಪೇಸ್ ಆ್ಯಂಡ್ ಟೆರಿಟೋರಿಯಲ್ ವಾಟರ್ಸ್. ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಗೌರ್ಮೆಂಟ್ ಅಂದ ತಕ್ಷಣ ಏನು ಕಣ್ಮುಂದೆ ಬರುತ್ತೆ? ಸ್ಟೇಟ್ ಮಸ್ಟ್ ಹ್ಯಾವ್ ಆನ್ ಆರ್ಗನೈಸ್ಡ್ ಗೌರ್ಮೆಂಟ್ ಟು ಮೇಕ್ ಲಾ, ಇಂಪ್ಲಿಮೆಂಟ್ ದೆಮ್ ಆ್ಯಂಡ್ ಟೇಕ್ ಡಿಸಿಷನ್ ಫಾರ್ ದಿ ಪೀಪಲ್. ನಾವೇ ಕಳಿಸಿರುವವರು, ನಮಗೋಸ್ಕರ ಕಾನೂನುಗಳನ್ನು ರೂಪಿಸಬೇಕು, ಇಂಪ್ಲಿಮೆಂಟ್ ಮಾಡಬೇಕು, ಡಿಸಿಷನ್ ಕೈಗೊಳ್ಳಬೇಕು. ಅದಕ್ಕೋಸ್ಕರ ಇರೋದು ಗೌರ್ಮೆಂಟ್ ಆ್ಯಕ್ಚುಲಿ ಅಲ್ವಾ. ಸೊ ಇಟ್ ಇನ್ಕ್ಲೂಡ್ಸ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಜುಡಿಷಿಯರಿ ಇರಬಹುದು, ಸರ್ಕಾರದ ಬೇರೆ ಬೇರೆ ಅಂಗಗಳು ಅಂತ ಹೇಳ್ತೇವೆ ನಾವು. ಇಟ್ ಹ್ಯಾಸ್ ದಿ ಪವರ್ ಟು ಮೇಕ್ ಆ್ಯಂಡ್ ಎನ್ಫೋರ್ಸ್ ಲಾಸ್. ಕಾನೂನುಗಳನ್ನು ರೂಪಿಸೋದು ಮತ್ತು ಅದನ್ನು ಎನ್ಫೋರ್ಸ್ ಮಾಡೋದು, ತಪ್ಪು ಮಾಡಿದರೆ ಶಿಕ್ಷೆ ಕೊಡೋದು ಅಲ್ವಾ. ಕಾನೂನನ್ನ ಪಾಲಿಸದೇ ಇದ್ದರೆ ಅವರಿಗೆ ಪನಿಷ್ಮೆಂಟ್. ಇಟ್ ಪ್ರೊವೈಡ್ ಸರ್ವಿಸಸ್ ಆ್ಯಂಡ್ ಎನ್ಶೋರ್ಸ್ ವೆಲ್ಫೇರ್ ಆಫ್ ಸಿಟಿಸನ್ಸ್. ಪ್ರೊವೈಡ್ ಮಾಡೋದೇನು? ಸರ್ವಿಸ್ಗಳು ಅಂದರೆ ಸರ್ಕಾರದ ಎಷ್ಟು ಸೇವೆಗಳಿರುತ್ತೆ, ಪಬ್ಲಿಕ್ ಸರ್ವಿಸ್ಗಳಿರುತ್ತೆ, ಮತ್ತು ವೆಲ್ಫೇರ್, ಎಲ್ಲರ ಕಲ್ಯಾಣ ಇಂಪಾರ್ಟೆಂಟ್. ಪಾರ್ಲಿಮೆಂಟ್ ಇರುತ್ತೆ, ಗೌರ್ಮೆಂಟ್ ಆ್ಯಂಡ್ ಕೋರ್ಟ್ಸ್ ಕಾನ್ಸ್ಟಿಟ್ಯೂಟ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ನಮ್ಮ ಗೌರ್ಮೆಂಟ್ ಅಂದ ತಕ್ಷಣ ಎಲ್ಲ ಇನ್ಕ್ಲೂಡ್ ಆಗುತ್ತೆ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಇನ್ನೊಂದು ಸಾವರಾನಿಟಿ ಅಲ್ವಾ. ಸ್ಟೇಟ್ ಮಸ್ಟ್ ಬಿ ಸುಪ್ರೀಮ್ ವಿತ್ ಇನ್ ಇಟ್ಸ್ ಟೆರಿಟರಿ ಆ್ಯಂಡ್ ಇಂಡಿಪೆಂಡೆಂಟ್ ಇನ್ ಎಕ್ಸ್ಟರ್ನಲ್ ಮ್ಯಾಟರ್ಸ್. ಯಾವುದೇ ವಿಷಯ ಬಂದರೆ, ಮೊದಲು ಇದನ್ನು ನಾನು IRನಲ್ಲಿ ಡಿಸ್ಕಸ್ ಮಾಡಿದ್ದೇನೆ, ಅಲ್ಲೂ ಸಹ ನೋಡ್ಬೋದು. ಸಾವರಾನಿಟಿ, ಟೆರಿಟೋರಿಯಲ್ ಇಂಟಿಗ್ರಿಟಿ ಅನ್ನೋದೆಲ್ಲ ನಾನು ಅಲ್ಲಿ ಹೇಳಿದ್ದೇನೆ. IR ವಿಡಿಯೋ ನೋಡಿದರೆ ಅಲ್ಲೂ ಸಹ ನಿಮ್ಗೆ ಸಿಗುತ್ತೆ. ಇದು ಅಂದರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನು ನಾವೇ ಕೈಗೊಳ್ಳಬೇಕು. ದೇಶದ ಒಳಗಿನ ನಿರ್ಧಾರಗಳಾಗಿರಬಹುದು ಅಥವಾ ಹೊರಗೆ ಬೇರೆ ದೇಶಗಳ ಜೊತೆ ಯಾವ ರೀತಿ ನಾವು ಸಂಬಂಧಗಳನ್ನು ಇಟ್ಕೋಬೇಕು, ಸೊ ಅದನ್ನು ಸಹ ನಾವೇ ಡಿಸೈಡ್ ಮಾಡಲಿಕ್ಕಾದರೆ ಅದು ಸಾವರಾನಿಟಿ. ಸುಪ್ರೀಂ ಅಥಾರಿಟಿ ವಿತ್ ಇನ್ ದಿ ಟೆರಿಟರಿ, ನೋ ಹೈಯರ್ ಪವರ್. ನಮ್ಮ ದೇಶದಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಇನ್ಯಾವುದೇ ಹೈಯರ್ ಪವರ್, ಬೇರೆ ದೇಶ ಬರಬಾರ್ದು. ಫ್ರೀಡಮ್ ಟು ಮೇಕ್ ಲಾಸ್ ಆ್ಯಂಡ್ ಟೇಕ್ ಡಿಸಿಷನ್ಸ್. ಎಕ್ಸ್ಟರ್ನಲ್ ಸಾವರಾನಿಟಿ, ಫ್ರೀ ಫ್ರಮ್ ಫಾರಿನ್ ಕಂಟ್ರೋಲ್ ಅಲ್ವಾ. ಫಾರಿನ್ ಕಂಟ್ರೋಲ್ ಇರಬಾರ್ದು. ಸೊ ಇಂಡಿಯಾ ಇಸ್ ನಾಟ್ ಕಂಟ್ರೋಲ್ಡ್ ಬೈ ಎನಿ ಎಕ್ಸ್ಟರ್ನಲ್ ಪವರ್ ಇನ್ ಟೇಕಿಂಗ್ ಇಟ್ಸ್ ಓನ್ ಡಿಸಿಷನ್ಸ್. ಅದಕ್ಕೆ ನಾವು ಸಾವರಿನ್ ಅಂತ ಹೇಳ್ಕೊಳ್ತೇವೆ. ಇನ್ನು ಹೌ ಅ ಸ್ಟೇಟ್ ವರ್ಕ್ಸ್, ಹೇಗೆ ವರ್ಕ್ ಆಗುತ್ತೆ ಒಂದು ಸ್ಟೇಟು? ಪೀಪಲ್ ಲಿವ್ ಇನ್ ಅ ಡಿಫೈನ್ ಟೆರಿಟರಿ ಆ್ಯಂಡ್ ಫಾರ್ಮ್ ಅ ಕಮ್ಯುನಿಟಿ. ಎಲ್ಲ ಒಂದು ಪ್ರದೇಶದಲ್ಲಿ ನೆಲೆಸಿ ಒಂದು ಸಮುದಾಯವನ್ನು ಸೃಷ್ಟಿಸ್ಕೊಳ್ತಾರೆ. ಅದಾದಮೇಲೆ ಹೇಗೆ ಎವಲ್ಯೂಷನ್ ಆಗುತ್ತೆ ಅಂತ, ದೇ ಕ್ರಿಯೇಟ್ ಅ ಗೌರ್ಮೆಂಟ್ ಟು ಮೇಕ್ ಲಾಸ್ ಆ್ಯಂಡ್ ಟೇಕ್ ಡಿಸಿಷನ್ಸ್. ಅವರೇ ಸೇರಿ ಒಂದು ಸರ್ಕಾರವನ್ನು ಆಯ್ಕೆ ಮಾಡ್ತಾರೆ, ಒಂದು ರೂಪಿಸ್ತಾರೆ. ಆ ಗೌರ್ಮೆಂಟ್ ಏನು ಮಾಡುತ್ತೆ, ತನ್ನ ಸಾವರಿನ್ ಪವರ್ನ ಯೂಸ್ ಮಾಡಿಕೊಂಡು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡುತ್ತೆ, ರೈಟ್ಸ್ಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ, ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡುತ್ತೆ. ಅಂದರೆ ಇದು ಮಾಡಬೇಕಾಗಿತ್ತು ಅಲ್ವಾ, ಸರ್ಕಾರದ ಕೆಲಸ ಇದು ಅಂತ. ಎಲ್ಲ ಸಂದರ್ಭದಲ್ಲೂ ಸರ್ಕಾರ ಈ ರೀತಿಯೇ ಇರುತ್ತಾ ಅಲ್ವಾ, ಅದು ಪ್ರಶ್ನೆ. ಸಿಟಿಸನ್ಸ್ ಫಾಲೋ ದಿ ಲಾಸ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್. ಇನ್ನು ಸಿಟಿಸನ್ಸ್ ಆಗಿ ನಮ್ಮ ಒಂದು ಕರ್ತವ್ಯ ಸಹ ಇರುತ್ತೆ, ನಾವು ಲಾವನ್ನು ಫಾಲೋ ಮಾಡಬೇಕು ಮತ್ತು ದೇಶದ ಅಭಿವೃದ್ಧಿಗೆ ನಮ್ಮ ಒಂದು ಕೊಡುಗೆಯನ್ನು ಕೊಡಬೇಕು. ಸೊ ಪಾಪ್ಯುಲೇಷನ್ ಎಲ್ಲ ಸಿಟಿಸನ್ಸು. ಟೆರಿಟರಿ ಅಂತಂದರೆ ಲ್ಯಾಂಡ್, ಏರ್, ಸ್ಪೇಸ್ ಆ್ಯಂಡ್ ಟೆರಿಟೋರಿಯಲ್ ವಾಟರ್ಸ್. ಗೌರ್ಮೆಂಟ್ ಅಂತಂದರೆ ಕಾನ್ಸ್ಟಿಟ್ಯೂಷನಲಿ ಎಸ್ಟಾಬ್ಲಿಷ್ಡ್ ಗೌರ್ಮೆಂಟ್, ಎಲೆಕ್ಷನ್ ಮೂಲಕ ಆಯ್ಕೆಯಾಗಿ ಸಂವಿಧಾನಾತ್ಮಕವಾಗಿ ಎಸ್ಟಾಬ್ಲಿಷ್ ಆಗಿರುವಂಥ ಗೌರ್ಮೆಂಟ್. ಸಾವರ್ನಿಟಿ ಅಂತಂದರೆ ಇಂಡಿಪೆಂಡೆಂಟ್ ಆಗಿ ನಿರ್ಧಾರಗಳನ್ನು ಕೈಗೊಳ್ಳೋದು. ಸೊ ಸ್ಟೇಟ್ ಈಸ್ ನಾಟ್ ಜಸ್ಟ್ ಲ್ಯಾಂಡ್ ಆರ್ ಪೀಪಲ್, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಪಾಪ್ಯುಲೇಷನ್, ಟೆರಿಟರಿ, ಗೌರ್ಮೆಂಟ್ ಆ್ಯಂಡ್ ಸಾವರ್ನಿಟಿ ವರ್ಕಿಂಗ್ ಟುಗೆದರ್ ಫಾರ್ ದಿ ವೆಲ್ಫೇರ್ ಆಫ್ ಆಲ್ ಅಲ್ವಾ. ಎಲ್ಲರ ಕಲ್ಯಾಣಕ್ಕೋಸ್ಕರ ಇದೆಲ್ಲ ಒಟ್ಟಾಗಿ ಕೆಲಸ ನಿರ್ವಹಿಸುತ್ತೆ, ಅದು ಸ್ಟೇಟ್. ವಿತೌಟ್ ಎನಿ ಒನ್ ಆಫ್ ದೀಸ್ 4 ಎಲಿಮೆಂಟ್ಸ್ ಸ್ಟೇಟ್ ಕೆನಾಟ್ ಎಕ್ಸಿಸ್ಟ್. 4 ಇರಲೇಬೇಕು. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್.